ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಪರಿಹಾರದ ವಿಷಯವಾಗಿ ಫೈಟ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಬಲ ವಾದವನ್ನ ಮಂಡಿಸಿದೆ. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳ ನಡುವಣ ಪರಿಹಾರದ ವಿಚಾರವಾಗಿ ಫೈಟ್ ಮುಂದುವರೆದಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಬಲ ವಾದವನ್ನು ಮಂಡಿಸಿದೆ. ಕೇಂದ್ರಕ್ಕೆ ಮುಜುಗರ ಆಗುತ್ತೆ ಎಂಬ ಆತಂಕ ಇದೆ. ನೋಟಿಸ್ ನೀಡದಂತೆ ಕೇಂದ್ರ ಸರ್ಕಾರ ಮನವಿ ಸಹ ಮಾಡಿಕೊಂಡಿದೆ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಅವರ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮಗೆ 2 ವಾರ ಟೈಮ್ ಕೊಡಿ, ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ ಕೋರ್ಟ್ ಮುಂದೆ ಬರ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ನವರು ನೋಟಿಸ್ ಇಶ್ಯೂ ಮಾಡೋಣ ಅಂತ ಅಂದಾಗ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬೇಡ ನೋಟಿಸು, ನಾವೇ ಒಂದು ತೀರ್ಮಾನ ತೊಗೊಂಡು ಬರ್ತೀವಿ ಅಂತ. ಬಹುಶಃ ನೋಟಿಸ್ ಇಶ್ಯೂ ಮಾಡಿದರೆ ಅವರಿಗೆ ಮುಜುಗರ ಆಗ್ಬೋದು ಅನ್ನೋದು ಏನೂ ನನಗೆ ಗೊತ್ತಿಲ್ಲ. ಒಟ್ಟಾರೆ ಕೋರ್ಟ್ನ ಮನೋಭಾವನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸುಪ್ರೀಂ ಕೋರ್ಟ್ನ ಬೆಂಚು ಮುಂದೆ ಹೋಗಿ ಹೇಳಿದ್ರು, ನೀವೇ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಔಟ್ ಆಫ್ ದ ಕೋರ್ಟೇ ಇದನ್ನು ನೀವು ಸೆಟಲ್ ಮಾಡ್ಕೋಬೋದು, ಆ ರೀತಿಯಲ್ಲಿ ನೀವು ಒಂದು ತೀರ್ಮಾನ ತೆಗೆದುಕೊಳ್ತೀರಾ ಅನ್ನುವಂಥ ಆಶಾ ಮನೋಭಾವವನ್ನು ಕೂಡ ಕೋರ್ಟ್ನವ್ರು ಹೇಳಿದ್ದಾರೆ. ನಾವು ಕೈ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಲ್ಲ ಸರ್ಕಾರದಲ್ಲಿ ಇರೋದು, ಯಾರ ಮುಂದೆ ತಲೆ ಬಗ್ಸಕ್ಕಲ್ಲ ನಾವಿರೋದು, ಬಾಯಿ ಮುಚ್ಕೊಂಡು ಭಯದಿಂದ ಬದುಕೋದಕ್ಕಲ್ಲ ನಾವಿರೋದು. ಸೊ ನಾವು ಸುಪ್ರೀಂ ಕೋರ್ಟ್ವರೆಗೂ ಬಂದಿದ್ದೀವಿ. ಏತನ್ಮಧ್ಯೆ ರೈತರು ಕೂಡ ಅವರು ಒಂದು ಅರ್ಜಿ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದ್ಗಡೆ. ಈಗಲಾದರೂ ಕರ್ನಾಟಕಕ್ಕೆ ನ್ಯಾಯ ಕೊಡದೆ ಹೋದ್ರೆ ನಾವು ಕೋರ್ಟ್ನಲ್ಲೂ ಮುಂದುವರಿಸ್ತೇವೆ ನಮ್ಮ ಹೋರಾಟ. ಜನಗಳ ನ್ಯಾಯಾಲಯದಲ್ಲೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಏನಾದರೂ ಮಾಡಿ ಜನಗಳಿಗೆ, ಕರ್ನಾಟಕದ ಜನಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲೋಕಸಭೆ ಚುನಾವಣೆ ಅನ್ನೋದನ್ನು ಮರ್ತಂಗೆ ಕಾಣುತ್ತೆ. ಅವರಿಗೆ ನಾನೊಂದು ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ನೀವು ಚರ್ಚೆ ನಡೆಸಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿ. ನಾವೀಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೇ ಹೆಚ್ಚು, ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಯೋಜನೆಗಳ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲಿನ ರೂಪದಲ್ಲಿ ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರೋದು ಮೋದಿಯವರು, ಉಳಿದೆಲ್ಲರಿಗಿಂತ ಹೆಚ್ಚು. ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ. ಚರ್ಚೆ ನಡೆಸೋಣ. ನಿಮ್ಮ ದೃಷ್ಟಿಯಲ್ಲಿ ಹೆಚ್ಚು ಗ್ರಾಂಟ್ ಕೊಟ್ಟವರು, ಹೆಚ್ಚು ತೆರಿಗೆ ಪಾಲು ಕೊಟ್ಟವರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿ ಆದರೆ ಆ ದೃಷ್ಟಿ ದೋಷವನ್ನು ನಿವಾರಿಸಬೇಕಾಗತ್ತೆ. ನೀವು ಇದು ಯಾವುದನ್ನು ಚರ್ಚೆ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದೆ. ಆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿಭಜನೆಯ ರೋಗ ಆವರಿಸ್ಕೊಂಡಿರೋದು ಕಾಣ್ತಾ ಇತ್ತು. 6,000ಕ್ಕೆ 4,000 ಸೇರಿಸಿ 10,000 ಕೊಡಬೇಕು ಅಂತ ಆರ್ಡರ್ ಮಾಡಿ ಕೊಡ್ತಾ ಇದ್ದೀವಿ ನಾವು. ಈ ಮನೆಯಾಳ ಕಾಂಗ್ರೆಸ್ ಅವರು ಬಂದ್ಮೇಲೆ ಆ 4,000 ಕಟ್ಕೊಳ್ಬೇಕು. ಇವರು ರೈತರ ಪರನ ಇವರು ಏನ್ರಿ ಮಾಡಿದ್ದಾರೆ ಅಂತ. ನೀವೇನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ? ಸಿದ್ದರಾಮಯ್ಯನವರೇ 900 ಜನ ರೈತರ ಆತ್ಮಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವರೇ, ನಿಮ್ಮ ಮಾನ ಮರ್ಯಾದೆ ಇದ್ರೆ ಯಾರ ಮನೆಗೆ ಒಬ್ಬರ ಮನೆಗೆ ಹೋಗಿದ್ದೀರಾ ನೀವು? ಶಿವಾನಂದ ಪಾಟೀಲ್ ಅಂತ ಒಬ್ಬ ಮಂತ್ರಿ, ಅವರು ರೈತರು ಯಾಕೆ ಆತ್ಮಹತ್ಯೆ ಮಾಡಿರ್ತಾರೆ ಅಂದ್ರೆ, ಬರಗಾಲ ಬಂದ್ರೆ ನಮ್ಗೆ ಪರಿಹಾರ ಬರ್ತೈತೆ ಅಂತ ಹೇಳ್ತಾರೆ.